ಆ ಕೆಲಸ ಬಿಜೆಪಿಯ ಗೌರ್ಮೆಂಟ್ ಇದು ಮಾಡ್ತಾ ಇದ್ದಾರೆ. ಇವತ್ತು ಒಂದೇ ಮಾತರಮ್ಗೆ ವಾಪಸ್ ಬರ್ತಾ ನಾನು ಸ್ವಾಮೀಜಿಗಳನ್ನ ಪ್ರಶ್ನೆ ಮಾಡ್ತೀನಿ. ಸ್ವಾಮೀಜಿಗಳೇ, ಭಾರತದ ಸಂಸ್ಕೃತಿ, ನಾನು ಇನ್ ಪರ್ಟಿಕ್ಯುಲರ್ ಬಂದೆ ಸುರ್ಬಿ ಅವರೇ, ಭಾರತದ ಸಂಸ್ಕೃತಿಯನ್ನು ಕೇಳ್ತಿದ್ದೀನಿ. ಇಲ್ಲಿರುವ ಮುಸಲ್ಮಾನರು, ಕ್ರಿಶ್ಚಿಯನ್, ಜೈನು, ಸಿಖ್ಖರು ಹಾಗೆ ಹಿಂದೂಗಳು ಎಲ್ಲರೂ ಸೇರಿ ಭಾರತೀಯರು ಅನ್ನೋ ಪರಿಕಲ್ಪನೆಯಲ್ಲಿ ಭಾರತೀಯರ ಕಲ್ಪನೆ ಹೇಗೆ, ನಮ್ಮ ಇತಿಹಾಸ ಹೇಗಿದೆ, ನಮ್ಮ ಸಂಸ್ಕೃತಿ ಹೇಗಿದೆ, ಪರಂಪರೆ ಹೇಗಿದೆ ಅಂದ್ರೆ ನಾವು ನೆಲವನ್ನ, ಜಲವನ್ನ ಎಲ್ಲವನ್ನ ಕೂಡ ವಸ್ತುಗಳಾಗಿ ನೋಡೋದಿಲ್ಲ, ಅದನ್ನ ಪೂಜನೀಯ ಗೌರವದಿಂದ ಭಾವಿಸ್ತೇವೆ, ಇನ್ಕ್ಲೂಡಿಂಗ್ ಮುಸಲ್ಮಾನರು ಕೂಡ. ಇಲ್ಲಿ ಕೇವಲ ಭಾರತೀಯನ್ನ ಭಾರತಾಂಬೆ ಅಂತ ಕರೆಯೋದಕ್ಕೆ ಅಥವಾ ಕನ್ನಡವನ್ನ ಕನ್ನಡಾಂಬೆ, ಕರ್ನಾಟಕದ ಮಾತೆಯನ್ನ ಕನ್ನಡಾಂಬೆ ಅಂತ ಕರೀಲಿಕ್ಕೆ ನಮಗಿದು ಒಪ್ಪೋದಿಲ್ಲ ಅಂತಂದ್ರೆ ಇದು ಭಾರತೀಯ ಮೂಲ ಸಂಸ್ಕೃತಿಯ ವಿರುದ್ಧ ಅಲ್ವೋ? 100% ಭಾರತೀಯ ಮೂಲ ಸಂಸ್ಕೃತಿಯ ವಿರುದ್ಧನೇ ನಡೆಯುವಂತ ಹುನ್ನಾರಗಳಿವು. ಯಾಕೆ ಅಂತಂದ್ರೆ ಈ ಬಾಹ್ಯ ದೇಶಗಳ ಒತ್ತಡಗಳಿಂದ ಬಂದಂತಹ ಮತಾವಲಂಬನ ವ್ಯವಸ್ಥೆಗಳು ಬಾಹ್ಯ ದೇಶಗಳನ್ನು ಹೊಂದಿಕೊಂಡು ನಡೆದಿದೆ. ಇದು ಆರ್ಯನ್ಸ್ ಬರ್ದಿರೋದು. ಈ ಮಣ್ಣಿನ ಸಂಸ್ಕೃತಿಗೆ ಈ ಸಂಸ್ಕೃತಿಗೆ ಮಿಳಿತ ಆಗಿಲ್ಲ. ಈ ಸಂಸ್ಕೃತಿಗೆ ಮಿಳಿತ ಆಗಿರುವುದೇ ಆಗಿದ್ದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನು ಅವರು ಒಪ್ಪಿಕೊಳ್ಳಬೇಕಿತ್ತು. ಅದನ್ನೇ ಅವರು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಇವರು ಭಾರತಾಂಬೆಯನ್ನ ಅಥವಾ ಕನ್ನಡಾಂಬೆಯನ್ನ ಪೂಜೆ ಮಾಡುವ ಸಂಸ್ಕೃತಿಯನ್ನ ಅವರು ಯಾವತ್ತೂ ಒಪ್ಪಲ್ಲ, ಯಾವತ್ತೂ ಅವರು ಅದನ್ನ ಮಾಡಲ್ಲ. ಆದರೆ ಅವರು ಹೇಳಿರುವಂತಹ ಮಾತಿನಲ್ಲೇ ಒಂದು ವಿಷಯ ಅಡಕವಾಗಿದೆ. ಅವರು ಹೇಳ್ತಾರೆ, ನಾವು ಈ ಭೂಮಿಯನ್ನ ಪೂಜೆ ಮಾಡಲ್ಲ ಹಾಗೆ ಅಂತ ಹೇಳಿ ಈ ಭೂಮಿಯಲ್ಲೇ ಅವರು ನಮಸ್ಕಾರ ಮಾಡ್ತಾರೆ. ಈಗ ನಮಾಜ್ ಮಾಡೋದು ಈ ಭೂಮಿಯಲ್ಲೇ, ಈ ಭೂಮಿ ಬಿಟ್ಟರೆ ನಮಾಜ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಯಾವ ಸಂಸ್ಕೃತಿಯಲ್ಲಿದ್ದೇವೆ ಆ ಸಂಸ್ಕೃತಿಯನ್ನು ನಾವು ಆತುಕೊಂಡು ನಡೆಸ್ಕೊಳ್ಬೇಕು. ನಾವು ನೀರನ್ನು ಯಾಕೆ ದೇವರು ಹೇಳಿದ್ರು, ನಾವು ಪಶು ಪಕ್ಷಿ ಪ್ರಾಣಿ ಇತ್ಯಾದಿಗಳನ್ನ ನಮ್ಮಲ್ಲಿ ದೇವರು ಅಂತ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ಈಗ ಭಾರತಾಂಬೆಯನ್ನ ದೇವಿ ಅಂತ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ ನಮಗೆ ಅದು ಸರ್ವಸ್ವವನ್ನ ಕೊಟ್ಟಿದೆ, ಅದರಲ್ಲಿ ನಾವಿದ್ದೇವೆ ಹೊರತು ನಮ್ಮಿಂದ ಅದಿಲ್ಲ. ಹಾಗಾಗಿ ಅದಕ್ಕೆ ನಾವು ಯಾವತ್ತು ಋಣಿಗಳಾಗಿರ್ಬೇಕನ್ನೋ ಕಾರಣಕ್ಕೇನೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು 5 ಸಾಲುಗಳನ್ನ ಬರೆದ್ರು. ಅದನ್ನ ಈಗ ಯಾರು ಮಾತಾಡ್ತಾ ಇಲ್ಲ, ಇದನ್ನ ಅದರಿಂದ ಒಳ್ಳೆ ನಾವು ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಇಡೀ ಇದರಲ್ಲಿ ನಾವು ಹೇಳ್ತೀವಿ. ವ್ಯತ್ಯಾಸ ಏನು ಅಂತ ಹೇಳಿ ನೀವು ಮತ್ತೆ ಹೇಳಿ. ಸಾರೆ ಜಹಾಂ ಸೆ ಅಚ್ಚಾ ಹೇಳೋದ್ರಲ್ಲಿ, ಜನಗಣಮನ ಹೇಳೋದ್ರಲ್ಲಿ, ಒಂದೇ ಮಾತರಂ ಹಾಡೋದ್ರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿ ಸ್ವಾಮೀಜಿ ಮುಗಿಸ್ಬಿಡ್ಲಿ ಅವರು ಬಂದೆ ಅಡ್ಡಂಡ ಸರ್ ಬಂದೆ. ಒಂದೇ ಮಾತರಂನ ಚಿಂತನೆಗಳು ನಮ್ಮ ದೇಶದ ಒಳಗೆ, ನಮ್ಮ ಧಾರ್ಮಿಕ ಪ್ರವೃತ್ತಿಯ ಒಳಗೆ ಮಾತ್ರ ಬಂದಿರುವುದಲ್ಲ, ನಮ್ಮ ಸಂಸ್ಕೃತಿಯ ಒಳಗೆ ಬಂದಿರುವಂತಹ ಒಂದೇ ಮಾತರಂನ ಪರಿಣಾಮ ಏನಾಯಿತು ಅಂತ ಕೇಳಿದ್ರೆ ಇಡೀ ದೇಶದಲ್ಲಿ ಒಂದು ಸಂಸ್ಕೃತಿಯ ಸಂಚಲನವಾಯಿತು. ಆ ಸಂದರ್ಭದಲ್ಲಿ ಅವರು ಇಸ್ಲಾಂ, ಇವರು ಜೈನರು, ಇವರು ಯಹೂದ್ಯರು, ಅವರು ಕ್ರಿಶ್ಚಿಯನ್ ಎನ್ನುವ ಪಂಥನೇ ಇರಲಿಲ್ಲ. ದೇಶಕ್ಕಾಗಿ ಎಲ್ಲರೂ ಒಂದೇ ಧ್ವಜದ ಅಡಿಯಲ್ಲಿ ಬರಬೇಕು ಅನ್ನುವ ಒಂದು ಇತಿಹಾಸವನ್ನ ಒಂದೇ ಮಾತರಂ ಸೃಷ್ಟಿ ಮಾಡಿತು. ಆ ಒಂದೇ ಮಾತರಂ ಸೃಷ್ಟಿ ಮಾಡಿದಾಗ ಈ 6 ಸಾಲುಗಳಿತ್ತು. ಆದ್ರೆ ಯಾವಾಗ ದುರ್ಗಾ ದಶಪ್ರಹರಣ ಧಾರಿಣಿಯಿಂದ ಬಂದ ಮಾತು, ಆಮೇಲೆ ಶ್ಯಾಮಲಾಂ ಸರಳಾಂ ಸುಜಲಾಂ ಸುಷ್ಮಿತಾಂ ಭೂಷಿತಾಂ ಅನ್ನುವ ಸಾಲುಗಳು ಏನಿತ್ತಲ್ಲ, ಇದು ನೆಹರೂರವರಿಗೆ ಅದು ಹಿಡಿತ ಆಗಿಲ್ಲ. ಆ ಕಾರಣದಿಂದ ನಮ್ಗೆ ಎಲ್ಲಿ ನಮ್ಮ ಮತಗಳು ಕಳೆದು ಹೋಗತ್ತೆ, ನಮ್ಮ ಮತಗಳು ಎಲ್ಲಿ ಹಂಚಿ ಹೋಗತ್ತೆ ಅನ್ನುವಂತಹ ಒಂದು ರಾಷ್ಟ್ರೀಯ ಭಾವದಿಂದ ಅವರು ಆ ಸಾಲುಗಳನ್ನು ಕಟ್ ಮಾಡಿ ಕೇವಲ 2 ಸಾಲುಗಳಿಗೆ ಮಾತ್ರ ಒಪ್ಪಿಕೊಂಡ್ರು ಎನ್ನುವುದು ಇತಿಹಾಸ. ಆ ಕೆಲಸ ಬಿಜೆಪಿಯ ಗೌರ್ಮೆಂಟ್ ಇದು ಮಾಡ್ತಾ ಇದ್ದಾರೆ. ಇವತ್ತು ಒಂದೇ ಮಾತರಮ್ಗೆ ವಾಪಸ್ ಬರ್ತಾ ನಾನು ಸ್ವಾಮೀಜಿಗಳನ್ನ ಪ್ರಶ್ನೆ ಮಾಡ್ತೀನಿ. ಸ್ವಾಮೀಜಿಗಳೇ, ಭಾರತದ ಸಂಸ್ಕೃತಿ, ನಾನು ಇನ್ ಪರ್ಟಿಕ್ಯುಲರ್ ಬಂದೆ ಸುರ್ಬಿ ಅವರೇ, ಭಾರತದ ಸಂಸ್ಕೃತಿಯನ್ನು ಕೇಳ್ತಿದ್ದೀನಿ. ಇಲ್ಲಿರುವ ಮುಸಲ್ಮಾನರು, ಕ್ರಿಶ್ಚಿಯನ್, ಜೈನು, ಸಿಖ್ಖರು ಹಾಗೆ ಹಿಂದೂಗಳು ಎಲ್ಲರೂ ಸೇರಿ ಭಾರತೀಯರು ಅನ್ನೋ ಪರಿಕಲ್ಪನೆಯಲ್ಲಿ ಭಾರತೀಯರ ಕಲ್ಪನೆ ಹೇಗೆ, ನಮ್ಮ ಇತಿಹಾಸ ಹೇಗಿದೆ, ನಮ್ಮ ಸಂಸ್ಕೃತಿ ಹೇಗಿದೆ, ಪರಂಪರೆ ಹೇಗಿದೆ ಅಂದ್ರೆ ನಾವು ನೆಲವನ್ನ, ಜಲವನ್ನ ಎಲ್ಲವನ್ನ ಕೂಡ ವಸ್ತುಗಳಾಗಿ ನೋಡೋದಿಲ್ಲ, ಅದನ್ನ ಪೂಜನೀಯ ಗೌರವದಿಂದ ಭಾವಿಸ್ತೇವೆ, ಇನ್ಕ್ಲೂಡಿಂಗ್ ಮುಸಲ್ಮಾನರು ಕೂಡ. ಇಲ್ಲಿ ಕೇವಲ ಭಾರತೀಯನ್ನ ಭಾರತಾಂಬೆ ಅಂತ ಕರೆಯೋದಕ್ಕೆ ಅಥವಾ ಕನ್ನಡವನ್ನ ಕನ್ನಡಾಂಬೆ, ಕರ್ನಾಟಕದ ಮಾತೆಯನ್ನ ಕನ್ನಡಾಂಬೆ ಅಂತ ಕರೀಲಿಕ್ಕೆ ನಮಗಿದು ಒಪ್ಪೋದಿಲ್ಲ ಅಂತಂದ್ರೆ ಇದು ಭಾರತೀಯ ಮೂಲ ಸಂಸ್ಕೃತಿಯ ವಿರುದ್ಧ ಅಲ್ವೋ? 100% ಭಾರತೀಯ ಮೂಲ ಸಂಸ್ಕೃತಿಯ ವಿರುದ್ಧನೇ ನಡೆಯುವಂತಹ ಹುನ್ನಾರಗಳಿವು. ಯಾಕೆ ಅಂತಂದ್ರೆ
ಈ ಬಾಹ್ಯ ದೇಶಗಳ ಒತ್ತಡಗಳಿಂದ ಬಂದಂತಹ ಮತಾವಲಂಬನ ವ್ಯವಸ್ಥೆಗಳು ಬಾಹ್ಯ ದೇಶಗಳನ್ನ ಹೊಂದಿಕೊಂಡು ನಡೆದಿದೆ. ಅದು ಇದು ಆರ್ಯನ್ಸ್ ಬರ್ತಿರೋದು. ಈ ಮಣ್ಣಿನ ಸಂಸ್ಕೃತಿಗೆ ಭಾರತೀಯರಲ್ಲಿ ಆರ್ಯನ್ಸ್ ಈ ಸಂಸ್ಕೃತಿಗೆ ಮಿಳಿತ ಆಗಿಲ್ಲ. ಈ ಸಂಸ್ಕೃತಿಗೆ ಮಿಳಿತ ಆಗಿರುವುದೇ ಆಗಿದ್ದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನ ಅವರು ಒಪ್ಪಿಕೊಳ್ಳಬೇಕಿತ್ತು. ಅದನ್ನೇ ಅವರು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಇವರು ಭಾರತಾಂಬೆಯನ್ನ ಅಥವಾ ಕನ್ನಡಾಂಬೆಯನ್ನ ಪೂಜೆ ಮಾಡುವ ಸಂಸ್ಕೃತಿಯನ್ನ ಅವರು ಯಾವತ್ತೂ ಒಪ್ಪಲ್ಲ, ಯಾವತ್ತೂ ಅವರು ಅದನ್ನ ಮಾಡಲ್ಲ. ಆದರೆ ಅವರು ಹೇಳಿರುವಂತಹ ಮಾತಿನಲ್ಲೇ ಒಂದು ವಿಷಯ ಅಡಕವಾಗಿದೆ. ಅವರು ಹೇಳ್ತಾರೆ, ನಾವು ಈ ಭೂಮಿಯನ್ನ ಪೂಜೆ ಮಾಡಲ್ಲ ಹಾಗೆ ಅಂತ ಹೇಳಿ ಈ ಭೂಮಿಯಲ್ಲೇ ಅವರು ನಮಸ್ಕಾರ ಮಾಡ್ತಾರೆ. ಈಗ ನಮಾಜ್ ಮಾಡೋದು ಈ ಭೂಮಿಯಲ್ಲೇ, ಈ ಭೂಮಿ ಬಿಟ್ಟು ನಮಾಜ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಯಾವ ಸಂಸ್ಕೃತಿಯಲ್ಲಿದ್ದೇವೆ ಆ ಸಂಸ್ಕೃತಿಯನ್ನು ನಾವು ಆತುಕೊಂಡು ನಡೆಸ್ಕೊಳ್ಬೇಕು. ನಾವು ನೀರನ್ನ ಯಾಕೆ ದೇವರು ಹೇಳಿದ್ರು, ನಾವು ಪಶು ಪಕ್ಷಿ ಪ್ರಾಣಿ ಇತ್ಯಾದಿಗಳನ್ನ ನಮ್ಮಲ್ಲಿ ದೇವರು ಅಂತ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ಈಗ ಭಾರತಾಂಬೆಯನ್ನ ದೇವಿ ಅಂತ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ನಮಗೆ ಅದು ಸರ್ವಸ್ವವನ್ನ ಕೊಟ್ಟಿದೆ, ಅದರಲ್ಲಿ ನಾವಿದ್ದೇವೆ ಹೊರತು ನಮ್ಮಿಂದ ಅದಿಲ್ಲ. ಹಾಗಾಗಿ ಅದಕ್ಕೆ ನಾವು ಯಾವತ್ತು ಋಣಿಗಳಾಗಿರ್ಬೇಕನ್ನುವ ಕಾರಣಕ್ಕೇನೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು 5 ಸಾಲುಗಳನ್ನ ಬರೆದ್ರು. ಅದನ್ನ ಈಗ ಯಾರು ಮಾತಾಡ್ತಾ ಇದ್ದಾವೆ ಇದನ್ನ ಅದರಿಂದ ಒಳ್ಳೆ ನಾವು ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅಂತ ಇಡೀ ಇದರಲ್ಲಿ ನಾವು ಹೇಳ್ತೀವಿ. ಮುಗಿಸ್ಬಿಡ್ಲಿ, ನನಗೆ ವ್ಯತ್ಯಾಸ ಏನು ಅಂತ ಹೇಳಿ ನೀವು ಮತ್ತೆ ಹೇಳಿ. ಸಾರೆ ಜಹಾಂ ಸೆ ಅಚ್ಚಾ ಹೇಳೋದ್ರಲ್ಲಿ, ಜನಗಣಮನ ಹೇಳೋದ್ರಲ್ಲಿ, ಒಂದೇ ಮಾತರಂ ಹಾಡೋದ್ರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿ ಬೇಕು. ಸ್ವಾಮೀಜಿ ಮುಗಿಸ್ಬಿಡ್ಲಿ, ಮುಗಿಸ್ಲಿ ಅವ್ರು ಬಂದೆ ಅಡ್ಡಣ್ಣ ಸರ್ ಬಂದೆ. ಒಂದೇ ಮಾತರಮ್ಮನ ಚಿಂತನೆಗಳು ನಮ್ಮ ದೇಶದ ಒಳಗೆ, ನಮ್ಮ ಧಾರ್ಮಿಕ ಪ್ರವೃತ್ತಿಯ ಒಳಗೆ ಮಾತ್ರ ಬಂದಿರುವುದಲ್ಲ, ನಮ್ಮ ಸಂಸ್ಕೃತಿಯ ಒಳಗೆ ಬಂದಿರುವಂತಹ ಒಂದೇ ಮಾತರಮ್ಮನ ಪರಿಣಾಮ ಏನಾಯಿತು ಅಂತ ಕೇಳಿದ್ರೆ, ಇಡೀ ದೇಶದಲ್ಲಿ ಒಂದು ಸಂಸ್ಕೃತಿಯ ಸಂಚಲನವಾಯಿತು. ಆ ಸಂದರ್ಭದಲ್ಲಿ ಅವರು ಇಸ್ಲಾಂ, ಇವರು ಜೈನರು, ಇವರು ಯಹೂದ್ಯರು, ಅವರು ಕ್ರಿಶ್ಚಿಯನ್ ಎನ್ನುವ ಪಂಥನೇ ಇರಲಿಲ್ಲ. ದೇಶಕ್ಕಾಗಿ ಎಲ್ಲರೂ ಒಂದೇ ಧ್ವಜದ ಅಡಿಯಲ್ಲಿ ಬರಬೇಕು ಅನ್ನುವ ಒಂದು ಇತಿಹಾಸವನ್ನ ಒಂದೇ ಮಾತರಂ ಸೃಷ್ಟಿ ಮಾಡಿತು. ಆ ಒಂದೇ ಮಾತರಂ ಸೃಷ್ಟಿ ಮಾಡಿದಾಗ ಈ 6 ಸಾಲುಗಳಿತ್ತು. ಆದ್ರೆ ಯಾವಾಗ ದುರ್ಗಾ ದಶಪ್ರಹರಣ ಧಾರಣೆಯಿಂದ ಒಂದು ಮಾತು, ಆಮೇಲೆ ಶ್ಯಾಮಲಾಂ ಸರಳಾಂ ಸುಜಲಾಂ ಸುಷ್ಮಿತಾಂ ಭೂಷಿತಾಂ ಅನ್ನುವ ಸಾಲುಗಳು ಏನಿತ್ತಲ್ಲ, ಇದು ನೆಹರೂರವರಿಗೆ ಅದು ಹಿಡಿತ ಆಗಿಲ್ಲ. ಆ ಕಾರಣದಿಂದ ನಮ್ಗೆ ಎಲ್ಲಿ ನಮ್ಮ ಮತಗಳು ಕಳೆದು ಹೋಗತ್ತೆ, ನಮ್ಮ ಮತಗಳು ಎಲ್ಲಿ ಹಂಚಿ ಹೋಗತ್ತೆ ಅನ್ನುವಂತಹ ಒಂದು ರಾಷ್ಟ್ರೀಯ ಭಾವದಿಂದ ಅವರು ಆ ಸಾಲುಗಳನ್ನು ಕಟ್ ಮಾಡಿ ಕೇವಲ 2 ಸಾಲುಗಳಿಗೆ ಮಾತ್ರ ಒಪ್ಪಿಕೊಂಡ್ರು ಎನ್ನುವುದು ಇತಿಹಾಸ. ಬಿಜೆಪಿ ಗೌರ್ಮೆಂಟ್ ಇದು ಮಾಡ್ತಾ ಇದ್ದಾರೆ. ಇವತ್ತು ಒಂದೇ ಮಾತರಮ್ಗೆ ವಾಪಸ್ ಬರ್ತಾ ನಾನು ಸ್ವಾಮೀಜಿಗಳನ್ನ ಪ್ರಶ್ನೆ ಮಾಡ್ತೀನಿ. ಸ್ವಾಮೀಜಿಗಳೇ, ಭಾರತದ ಸಂಸ್ಕೃತಿ, ನಾನು ಇನ್ ಪರ್ಟಿಕ್ಯುಲರ್ ಬಂದೆ ಸುರ್ಬಿ ಅವರೇ, ಭಾರತದ ಸಂಸ್ಕೃತಿಯನ್ನು ಕೇಳ್ತಿದ್ದೀನಿ. ಇಲ್ಲಿರುವ ಮುಸಲ್ಮಾನರು, ಕ್ರಿಶ್ಚಿಯನ್ನು, ಜೈನು, ಸಿಖ್ಖರು ಹಾಗೆ ಹಿಂದೂಗಳು ಎಲ್ಲರೂ ಸೇರಿ ಭಾರತೀಯರು ಅನ್ನೋ ಪರಿಕಲ್ಪನೆಯಲ್ಲಿ ಭಾರತೀಯರ ಕಲ್ಪನೆ ಹೇಗೆ, ನಮ್ಮ ಇತಿಹಾಸ ಹೇಗಿದೆ, ನಮ್ಮ ಸಂಸ್ಕೃತಿ ಹೇಗಿದೆ, ಪರಂಪರೆ ಹೇಗಿದೆ ಅಂದ್ರೆ, ನಾವು ನೆಲವನ್ನ, ಜಲವನ್ನ, ಎಲ್ಲವನ್ನ ಕೂಡ ವಸ್ತುಗಳಾಗಿ ನೋಡೋದಿಲ್ಲ, ಅದನ್ನ ಪೂಜನೀಯ ಗೌರವದಿಂದ ಭಾವಿಸ್ತೇವೆ, ಇನ್ಕ್ಲೂಡಿಂಗ್ ಮುಸಲ್ಮಾನರು ಕೂಡ. ಇಲ್ಲಿ ಕೇವಲ ಭಾರತೀಯನ್ನ ಭಾರತಾಂಬೆ ಅಂತ ಕರೆಯೋದಕ್ಕೆ ಅಥವಾ ಕನ್ನಡವನ್ನ ಕನ್ನಡಾಂಬೆ, ಕರ್ನಾಟಕದ ಮಾತೆಯನ್ನ ಕನ್ನಡಾಂಬೆ ಅಂತ ಕರೀಲಿಕ್ಕೆ ನಮಗೆ ಇದು ಒಪ್ಪೋದಿಲ್ಲ ಅಂತಂದ್ರೆ ಇದು ಭಾರತೀಯ ಮೂಲ ಸಂಸ್ಕೃತಿಯ ವಿರುದ್ಧ ಅಲ್ವೋ? 100% ಭಾರತೀಯ ಮೂಲ ಸಂಸ್ಕೃತಿಯ ವಿರುದ್ಧನೇ ನಡೆಯುವಂತಹ ಹುನ್ನಾರಗಳಿವು. ಯಾಕೆ ಅಂತಂದ್ರೆ ಈ ಬಾಹ್ಯ ದೇಶಗಳ ಒತ್ತಡಗಳಿಂದ ಬಂದಂತಹ ಮತಾವಲಂಬನ ವ್ಯವಸ್ಥೆಗಳು ಬಾಹ್ಯ ದೇಶಗಳನ್ನ ಹೊಂದಿಕೊಂಡು ನಡೆದಿದೆ. ಅದು ಇದು ಆರ್ಯನ್ಸ್ ಬರ್ತಿರೋದು. ಈ ಮಣ್ಣಿನ ಸಂಸ್ಕೃತಿಗೆ ಈ ಸಂಸ್ಕೃತಿಗೆ ಮಿಳಿತ ಆಗಿಲ್ಲ. ಈ ಸಂಸ್ಕೃತಿಗೆ ಮಿಳಿತ ಆಗಿರುವುದೇ ಆಗಿದ್ದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನ ಅವರು ಒಪ್ಪಿಕೊಳ್ಳಬೇಕಿತ್ತು. ಅದನ್ನೇ ಅವರು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಇವರು ಭಾರತಾಂಬೆಯನ್ನ ಅಥವಾ ಕನ್ನಡಾಂಬೆಯನ್ನ ಪೂಜೆ ಮಾಡುವ ಸಂಸ್ಕೃತಿಯನ್ನ ಅವರು ಯಾವತ್ತೂ ಒಪ್ಪಲ್ಲ, ಯಾವತ್ತೂ ಅವರು ಅದನ್ನ ಮಾಡಲ್ಲ. ಆದರೆ ಅವರು ಹೇಳಿರುವಂತಹ ಮಾತಿನಲ್ಲೇ ಒಂದು ವಿಷಯ ಅಡಕವಾಗಿದೆ. ಅವರು ಹೇಳ್ತಾರೆ, ನಾವು ಈ ಭೂಮಿಯನ್ನ ಪೂಜೆ ಮಾಡಲ್ಲ ಹಾಗೆ ಅಂತ ಹೇಳಿ ಈ ಭೂಮಿಯಲ್ಲೇ ಅವರು ನಮಸ್ಕಾರ ಮಾಡ್ತಾರೆ. ಈಗ ನಮಾಜ್ ಮಾಡೋದು ಈ ಭೂಮಿಯಲ್ಲೇ, ಈ ಭೂಮಿ ಬಿಟ್ಟು ನಮಾಜ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಯಾವ ಸಂಸ್ಕೃತಿಯಲ್ಲಿದ್ದೇವೆ ಆ ಸಂಸ್ಕೃತಿಯನ್ನು ನಾವು ಆತುಕೊಂಡು ನಡೆಸ್ಕೊಳ್ಬೇಕು. ನಾವು ನೀರನ್ನ ಯಾಕೆ ದೇವರು ಹೇಳಿದ್ರು, ನಾವು
ಪಶು ಪಕ್ಷಿ ಪ್ರಾಣಿ ಇತ್ಯಾದಿಗಳನ್ನ ನಮ್ಮಲ್ಲಿ ದೇವರು ಅಂತ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ಈಗ ಭಾರತಾಂಬೆಯನ್ನ ದೇವಿ ಅಂತ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ನಮಗೆ ಅದು ಸರ್ವಸ್ವವನ್ನ ಕೊಟ್ಟಿದೆ, ಅದರಲ್ಲಿ ನಾವಿದ್ದೇವೆ ಹೊರತು ನಮ್ಮಿಂದ ಅದಿಲ್ಲ. ಹಾಗಾಗಿ ಅದಕ್ಕೆ ನಾವು ಯಾವತ್ತು ಋಣಿಗಳಾಗಿರ್ಬೇಕನ್ನುವ ಕಾರಣಕ್ಕೇನೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು 5 ಸಾಲುಗಳನ್ನ ಬರೆದ್ರು. ಅದನ್ನ ಈಗ ಯಾರು ಮಾತಾಡ್ತಾ ಇದ್ದಾವೆ ಇದನ್ನ ಅದರಿಂದ ಒಳ್ಳೆ ನಾವು ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಇಡೀ ಇದರಲ್ಲಿ ನಾವು ಹೇಳ್ತೀವಿ. ಮುಗಿಸ್ಬಿಡ್ಲಿ, ನನಗೆ ವ್ಯತ್ಯಾಸ ಏನು ಅಂತ ಹೇಳಿ ನೀವು ಮತ್ತೆ ಹೇಳಿ. ಸಾರೆ ಜಹಾಂ ಸೆ ಅಚ್ಚಾ ಹೇಳೋದ್ರಲ್ಲಿ, ಜನಗಣಮನ ಹೇಳೋದ್ರಲ್ಲಿ, ಒಂದೇ ಮಾತರಂ ಹಾಡೋದ್ರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿ ಸ್ವಾಮೀಜಿ ಮುಗಿಸ್ಬಿಡ್ಲಿ. ಮುಗಿಸ್ಲಿ ಅವ್ರು ಬಂದೆ ಅಡ್ಡಂಡ ಸರ್ ಬಂದೆ. ಒಂದೇ ಮಾತರಂನ ಚಿಂತನೆಗಳು ನಮ್ಮ ದೇಶದ ಒಳಗೆ, ನಮ್ಮ ಧಾರ್ಮಿಕ ಪ್ರವೃತ್ತಿಯ ಒಳಗೆ ಮಾತ್ರ ಬಂದಿರುವುದಲ್ಲ, ನಮ್ಮ ಸಂಸ್ಕೃತಿಯ ಒಳಗೆ ಬಂದಿರುವಂತಹ ಒಂದೇ ಮಾತರಂನ ಪರಿಣಾಮ ಏನಾಯಿತು ಅಂತ ಕೇಳಿದ್ರೆ, ಇಡೀ ದೇಶದಲ್ಲಿ ಒಂದು ಸಂಸ್ಕೃತಿಯ ಸಂಚಾಲನವಾಯಿತು. ಆ ಸಂದರ್ಭದಲ್ಲಿ ಅವರು ಇಸ್ಲಾಂ, ಇವರು ಜೈನರು, ಇವರು ಯಹೂದ್ಯರು, ಅವರು ಕ್ರಿಶ್ಚಿಯನ್ ಎನ್ನುವ ಪಂಥನೇ ಇರಲಿಲ್ಲ. ದೇಶಕ್ಕಾಗಿ ಎಲ್ಲರೂ ಒಂದೇ ಧ್ವಜದ ಅಡಿಯಲ್ಲಿ ಬರಬೇಕು ಅನ್ನುವ ಒಂದು ಇತಿಹಾಸವನ್ನ ಒಂದೇ ಮಾತರಂ ಸೃಷ್ಟಿ ಮಾಡಿತು. ಆ ಒಂದೇ ಮಾತರಂ ಸೃಷ್ಟಿ ಮಾಡಿದಾಗ ಈ 6 ಸಾಲುಗಳಿತ್ತು. ಆದ್ರೆ ಯಾವಾಗ ದುರ್ಗಾ ದಶಪ್ರಹರಣ ಧಾರಿಣಿ ಅಂತ ಬಂದು ಮಾತು, ಆಮೇಲೆ ಶ್ಯಾಮಲಾಂ ಸರಳಾಂ ಸುಜಲಾಂ ಸುಷ್ಮಿತಾಂ ಭೂಷಿತಾಂ ಅನ್ನುವ ಸಾಲುಗಳು ಏನಿತ್ತಲ್ಲ, ಇದು ನೆಹರೂರವರಿಗೆ ಅದು ಹಿಡಿತ ಆಗಿಲ್ಲ. ಆ ಕಾರಣದಿಂದ ನಮ್ಗೆ ಎಲ್ಲಿ ನಮ್ಮ ಮತಗಳು ಕಳೆದು ಹೋಗತ್ತೆ, ನಮ್ಮ ಮತಗಳು ಎಲ್ಲಿ ಹಂಚಿ ಹೋಗತ್ತೆ ಅನ್ನುವಂತಹ ಒಂದು ದಾರ್ಷ್ಟ್ರೀಯ ಭಾವದಿಂದ ಅವರು ಆ ಸಾಲುಗಳನ್ನು ಕಟ್ ಮಾಡಿ ಕೇವಲ 2 ಸಾಲುಗಳಿಗೆ ಮಾತ್ರ ಒಪ್ಪಿಕೊಂಡ್ರು ಎನ್ನುವುದು ಇತಿಹಾಸ.